ಮದುವೆಯಾಗಿ 2 ವರ್ಷ 5 ವರ್ಷ 10 ವರ್ಷ ಆದ್ರೂ ಮಕ್ಕಳಾಗ್ತಿರಲ್ಲ. ಡಾಕ್ಟರ್ ಅಂತಾರೆ ಎಲ್ಲ ಕರೆಕ್ಟ್ ಆಗಿದೆ, ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ. ನಮ್ಮ ಸೈನ್ಸು ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ನಾವು ಪೂಜೆ ಪುನಸ್ಕಾರ ಮಾಡಲೇಬೇಕಾಗುತ್ತೆ. ಇದು ಪೂಜೆ ಪುನಸ್ಕಾರ ಅಂತ ಎಷ್ಟೊಂದು ಜನ ಕನ್ಫ್ಯೂಷನ್ ಇದೆ. ಏನು ಹೋಮ ಮಾಡಿಸ್ಬೇಕಾ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಅವೆಲ್ಲ ಏನೂ ಇಲ್ಲ. ನಿಮ್ಮ ಲಗ್ನದಿಂದ 5ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡಿ. ಆ ಗ್ರಹಕ್ಕೆ ಉಂಗುರ, ರುದ್ರಾಕ್ಷಿ ಮತ್ತೆ ಮಂತ್ರ ಪಠಣೆ ಮಾಡೋದ್ರಿಂದ ನಿಮಗೆ ಮಕ್ಕಳು ಭಾಗ್ಯ ಆಗುವಂಥದ್ದು. 5ನೇ ಮನೆಯಲ್ಲಿ ಯಾವುದು ಗ್ರಹ ಇಲ್ಲ, 9ನೇ ಮನೆಯಲ್ಲಿ ನೋಡಿ. ಲಗ್ನದಿಂದ 9ನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಆ ಗ್ರಹಕ್ಕೆ ಉಂಗುರ, ರುದ್ರಾಕ್ಷಿ ಮಂತ್ರ ಪಠಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಕ್ಕಳು ಭಾಗ ಬೇಗ ಆಗುವಂಥದ್ದು. ಡಾಕ್ಟರ್ಸ್ ಅವ್ರು ಎಷ್ಟೇ ಒಂದು ಪ್ರಯತ್ನ ಪಡ್ತಾರೆ, ಏನೂ ಸಮಸ್ಯೆ ಇಲ್ಲ ಅಂತ ಅಂದ್ರೂ ವಿಳಂಬ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ದಶಾಭುಕ್ತಿಗಳಲ್ಲಿ ಆಕ್ಟಿವೇಟ್ ಆಗಿರಲ್ಲ. 5ನೇ ಮನೆ ಆಕ್ಟಿವೇಟ್ ಆಗಿರಲ್ಲ, 9ನೇ ಮನೆ ಆಕ್ಟಿವೇಟ್ ಆಗಿರಲ್ಲ, ಮತ್ತೆ ಇದ್ರ ಜೊತೆ 11ನೇ ಮನೆ ಆಕ್ಟಿವೇಟ್ ಯಾವಾಗ ಆಗಿರಲ್ಲ, ನಾವು ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ. ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಆ ಗ್ರಹಕ್ಕೆ ನೀವು ಉಂಗುರ, ರುದ್ರಾಕ್ಷಿ ಮತ್ತೆ ಮಂತ್ರ ಪಠಣೆ ಮಾಡ್ತಿದ್ರೆ ಆಕ್ಟಿವೇಟ್ ಆಗುತ್ತೆ, ಮತ್ತೆ ಮಕ್ಕಳ ಭಾಗ್ಯ ಆಗುವುದಂತೂ ನಿಶ್ಚಿತ. ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ. ಇದು ಎಷ್ಟೊಂದು ಜನ ಈ ರೀತಿ ಫಲ ಪಡೆದಿರುವಂತ ಉದಾಹರಣೆಗಳು ತುಂಬಾ ಇದೆ. ಲಗ್ನದಿಂದ 5ನೇ ಮನೆ 9ನೇ ಮನೆ ಗ್ರಹಗಳಿಗೆ ನೀವು ಮಂತ್ರ ಪಠಣೆ, ಉಂಗುರ, ರುದ್ರಾಕ್ಷಿ ಹಾಕೊಳ್ಳಿ, ಆದಷ್ಟು ಬೇಗ ಮಕ್ಕಳ ಭಾಗ್ಯ ಆಗುವ